ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ತೋಟಂದಾರಿಯ ಮಠ ಫಕೀರೇಶ್ವರ ಮಠದ ಸಂಘರ್ಷದ ವಿಚಾರ. ಚಿರಹಟ್ಟಿ ಪಟ್ಟಣದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಗದಗ್ನಲ್ಲಿ ತೋಟಂದಾರಿಯ ಮಠದಿಂದ ಭಾವೈಕ್ಯತೆಯ ದಿನ ಆಚರಣೆಗೆ ಮುಂದಾಗಿರೋದು. ಇನ್ನೊಂದು ಕಡೆ ಫಕೀರೇಶ್ವರ ಮಠದಿಂದ ಕರಾಳ ದಿನ ಆಚರಣೆಗೆ ಸಿದ್ಧತೆಗಳಾಗ್ತಾ ಇದೆ. ಫಕೀರೇಶ್ವರ ಮಠದ ಶ್ರೀ ಭಕ್ತರು ಬಾರದಂತೆ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅಲ್ಲಿನ ಜಿಲ್ಲಾಡಳಿತವೇ ಕ್ರಮ ಕೈಗೊಂಡಿರೋದು. ಗದಗ್ನ 2 ಪ್ರತಿಷ್ಠಿತ ಮಠಗಳ ನಡುವೆಯೇ ಸಂಘರ್ಷ ಏರ್ಪಟ್ಟಿದೆ. ಭಾವೈಕ್ಯತೆ ಹರಿಕಾರ ಹಾಗೂ ಭಾವೈಕ್ಯತೆಯ ದಿನಕ್ಕೆ ಫಕೀರೇಶ್ವರ ಮಠದ ದಿಂಗಾಲೇಶ್ವರ ಶ್ರೀಗಳು ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಅವರು ಕರಾಳ ದಿನಾಚರಣೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ತಿದ್ದಾರೆ. 2 ಪ್ರತಿಷ್ಠಿತ ಮಠಗಳ ನಡುವೆ ಈ ಸಂಘರ್ಷ ನಡೆದಿರೋದ್ರಿಂದ ಯಾವುದೇ ರೀತಿಯ ಘಟನೆಗಳು ಅಲ್ಲಿ ಸಂಭವಿಸಬಾರದು ಅನ್ನೋ ಕಾರಣಕ್ಕೆ ಜಿಲ್ಲಾಡಳಿತ ಕ್ರಮ ಕೈಗೊಂಡಿರೋದು. ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಸ್ಥಳದಲ್ಲಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್ ದೂರವಾಣಿ ಸಂಪರ್ಕದಲ್ಲಿ. ಮಂಜು, ಸ್ಥಳದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ? 144 ಸೆಕ್ಷನ್ ಜಾರಿ ಮಾಡುವುದಕ್ಕೆ ಪ್ರಮುಖ ಕಾರಣ ಅಹಿತಕರ ಘಟನೆಗಳು ನಡೆಯದಂತೆ ಕಟ್ಟೆಚ್ಚರ ವಹಿಸಲಾಗಿದೆಯಾ? ಹೌದು ಶ್ರುತಿ, ಏನಂತಂದ್ರೆ ರಾಜ್ಯದ 2 ಪ್ರತಿಷ್ಠಿತ ಮಠಗಳು, ಒಂದು ಗದಗನ ತೋಂಟದಾರ್ಯ ಮಠ, ಇನ್ನೊಂದು ಗದಗ ಜಿಲ್ಲೆಯ ಶಿರಹಟ್ಟಿಯ ಫಕೀರ್ ಸ್ವಾಮಿ ಮಠ. ಇವೆರಡೂ ಮಠದಲ್ಲಿ ಇವಾಗ ಸಂಘರ್ಷ ಆರಂಭವಾಗಿದೆ. ಯಾಕಂತಂದ್ರೆ ಭಾವೈಕ್ಯತೆ ದಿನ ಆಚರಣೆ ವಿಷಯಕ್ಕಾಗಿ 2 ಮಠದ ನಡುವೆ ಸಂಘರ್ಷ ಆರಂಭವಾಗಿದೆ. ತೋಂಟದಾರ್ಯ ಮಠದ ಲಿಂಗೈಕ್ಯ ಸಿದ್ಧ ಲಿಂಗ ಶ್ರೀಗಳೇನಿದ್ರು ಇವರ ಹೆಸರಿನಲ್ಲಿ ಭಾವೈಕ್ಯತೆ ದಿನ ಆಚರಣೆ ಮಾಡಲಾಗ್ತಾ ಇದೆ. ಆದ್ರೆ ಇದಕ್ಕೆ ಫಕೀರೇಶ್ವರ ಮಠದ ಉತ್ತರಾಧಿಕಾರಿಯಾದಂತ ದಿಂಗಾಲೇಶ್ವರ ಶ್ರೀಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದ್ರೆ ಇವು ಭಾವೈಕ್ಯತೆ ಅಂತಂದ್ರೆ ಅದು ಫಕೀರೇಶ್ವರ ಮಠಕ್ಕೆ ಸಲ್ಲುತ್ತೆ. ಇಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯಿಂದ ಈ ಒಂದು ಮಠ ಇದೆ, ಹೀಗಾಗಿ ಭಾವೈಕ್ಯತೆ ದಿನ ನಾವು ಆಚರಣೆ ಮಾಡ್ತೇವೆ ಅಂತೇಳಿ. ಆದ್ರೆ ತೋಂಟದಾರ್ಯ ಮಠದ ಪ್ರಕಾರ ನಾವು ಕಳೆದ 4-5 ವರ್ಷಗಳಿಂದ ಭಾವೈಕ್ಯತೆ ದಿನ ಆಚರಣೆ ಮಾಡ್ಕೋತಾ ಬರ್ತಾ ಇದ್ದೇವೆ. ಆದ್ರೆ ಇವಾಗ ಕೈ ಬಿಡಲು ಆಗೋದಿಲ್ಲ, ನಾವು ಮಾಡೇ ಮಾಡ್ತೇವೆ ಅಂತೇಳಿ ಇಂದು ಅವರು ಏನು ಗದಗ ನಗರದ ಭೀಷ್ಮ ಕೆರೆಯಲ್ಲಿ ಏನು ಭಾವೈಕ್ಯತೆ ದಿನಕ್ಕೆ ಚಾಲನೆ ಕೊಟ್ಟು ಒಂದು ಯಾತ್ರೆ ಮಾಡುವ ಮೂಲಕ ತೋಂಟದಾರ್ಯ ಮಠಕ್ಕೆ ಏನು ಯಾತ್ರೆ ಸಾಗ್ತು. ಈ ಒಂದು ಯಾತ್ರೆಗೆ ಕರಾಳ ದಿನಾಚರಣೆ ಮಾಡ್ಬೇಕಂತೇಳಿ ಶಿರಹಟ್ಟಿಲಿಂದ ಗದಗ ನಗರಕ್ಕೆ ಏನು ದಿಂಗಾಲೇಶ್ವರ ಸ್ವಾಮೀಜಿಗಳು ಬರ್ತಾ ಇದ್ರು. ಈ ಸಮಯದಲ್ಲಿ ಏನು ಇಡೀ ಶಿರಹಟ್ಟಿ ಪಟ್ಟಣದಲ್ಲಿ 144 ಸೆಕ್ಷನ್ ಜಾರಿ ಮಾಡಿ ಆ ಮಠದ ಸುತ್ತಲೂ ಕೂಡ ಪೊಲೀಸ್ ಕಣ್ಗಾವಲು ಹಾಕಿದ್ದಾರೆ. ಹೀಗಾಗಿ ಶ್ರೀಗಳಿಗೆ ಹೊರಗಡೆ ಬರದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮಗೆ ಜಿಲ್ಲಾ ಆಡಳಿತ ಮತ್ತು ಪೊಲೀಸ್ ಇಲಾಖೆ ದೌರ್ಜನ್ಯ ಮಾಡ್ತಾ ಇದೆ ಅಂತೇಳಿ ಶಿರಹಟ್ಟಿಯ ಇವನು ಫಕೀರ್ ಸ್ವಾಮಿ ಮಠದ ದಿಂಗಾಲೇಶ್ವರ ಸ್ವಾಮೀಜಿಗಳು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಶಿರಹಟ್ಟಿಯಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ನಾವು ಆ ಗದಗ ನಗರಕ್ಕೆ ಹೋಗ್ತೇವೆ ಅಂತೇಳಿ ದಿಂಗಾಲೇಶ್ವರ ಹಠ ಹಿಡಿದು ಮಠದಲ್ಲಿ ಕುತ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಶ್ರುತಿ. ಓಕೆ ಮಂಜು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.